ಧ್ರುವಂತ್ ಅವರಿಗೂ ಮತ್ತು ರಕ್ಷಿತಾ ಅವರಿಗೂ ಆಗ ಬರ್ತಾನೆ ಇರಲಿಲ್ಲ, ಬರೀ ಜಗಳ. ಯಾಕೆ, ಏನಾಗ್ತಿತ್ತು ಇವ್ರ ಮಧ್ಯ? ರಕ್ಷಿತಂದ ಧ್ರುವಂತಂದು ಅವ್ರು ಏನು ನಡ್ಬಾರ್ದು ಏನು ಕ್ಲಾಸ್ ಆಯಿತು ಅದು ನನಗೆ ಕ್ಲಾರಿಟಿ ಇಲ್ಲ. ನಾ ಎಷ್ಟೋ ಸಲ ಕೇಳಿದನು ಅವನ ನಾ ಒಂದು ಸಲ ನಾಮಿನೇಟ್ ಮಾಡಿದನು, ಅಣ್ಣ ಈಗ ಎಷ್ಟೋ ಕ್ಲೋಸ್ ಇದ್ರಿ ನೀವು, ನಾಮಿನೇಟ್ ಮಾಡ್ಬೇಕಾದ್ರೆ ರಕ್ಷಿತಾ ನಾಟಕ ಐತಿ, ರಕ್ಷಿತಾಗ ಮಾತಾಡಕ್ಕೆ ಬಂದರೂ ಮಾತಾಡೋಂಗಿಲ್ಲ, ಇಲ್ಲೆಲ್ಲ ಡವ್ ಮಾಡತ್ತಾಳು ಅಂತೇಳಿ ನಾಮಿನೇಟ್ ಮಾಡ್ತೀರಿ ಅಂತೇಳಿ ನಾಮಿನೇಟ್ ಮಾಡ್ತೀರಿ, ಅದಕ್ಕೆ ಒಂದು ಚಟುವಟಿಕೆ ಕೇಳಿ ನಾನು. ಯಾಕಣ್ಣ ಏನಾಯಿತು ಅಂಥದ್ದು ಏನು ಮಾಡ್ಯಾಳ ಆಕಿ ನನಗೆ, ಆಕಿನ ಎಷ್ಟು ಕೀಳಾಗಿ ಮಾತಾಡುವಂಥದ್ದು ಏನು ಕೆಲಸ ಮಾಡ್ಯಾಳ ಆಕಿ ನನಗೆ, ಅದರ ಕ್ಲಾರಿಟಿ ಕೊಡಲ ಅದು ಇದ್ರಿಕಿಲ್ಲ ಅವ್ರ ತಲೆ. ಅದು ಏನು ಅವ್ರಿಗೆ ಪರ್ಸ್ನಲ್ಲಾಗಿ ಜಗಳ ಆಯಿತೋ ಗೊತ್ತಿಲ್ಲ. ಈಗ ಮಾಡೋದು ಒಂದಿಷ್ಟು ದಿನ ಮಾಡೋದು ಸರಿ ಅನಿಸ್ತು, ಈಗ ಇತ್ತೀಚೆಗೆ ಬಂದು ಮಾಡೋದು ಸ್ವಲ್ಪ ಫೇಕ್ ಅನಿಸ್ತು. ಈ ಒಂದು ಇದ್ರಾಗ ಸೀಕ್ರೆಟ್ ರೂಮ್ನಾಗ ಇದ್ದದ್ದು ಅದು ಸ್ವಲ್ಪ ಫೇಕ್ ಅನಿಸ್ತು. ರಕ್ಷಿತಾ ಫೇಕ್ ಅನಿಸಲ್ಲ, ಧ್ರುವಂತ ಸ್ವಲ್ಪ ಫೇಕ್ ಅನಿಸ್ತು. ರಕ್ಷಿತಾ ಅಂತ ಕರೆಸ್ಟ್ ಅನಿಸ್ತದೆ, ಆಕೆ ಏನು ಮಾಡಿದ್ರು ಆಕೆ ಒಂದು ಥರ ಕರೆಕ್ಟಾಗಿ ಮಾಡ್ತಾಳು, ನೇರವಾಗಿ ಮಾತಾಡ್ತಾಳು, ಮನುಷ್ಯನಾಗ ಒಂದ ಇದ್ರಾಗ ಒಂದ ಮಾತಾಡೋಂಗಿಲ್ಲ. ಧ್ರುವಂತರಂತ ಸ್ವಲ್ಪ ಫೇಕ್ ಅನಿಸ್ತು. ಅದನ್ನು ಮಾಡ್ರೆ ಹೆಂಗೆ ಏನರ ಒಂದು ಆಕೈತನೋ ಅನ್ನೋ ಮನೋಭಾವ ಬೇಕಾದ್ರೆ ತಲೆಯಾಗಿ ಇಟ್ಕೊಂಡ ಮಾಡಿರೋ ಒಂದು ಅನಿಸ್ತು ನನಗೆ.